ಚುನಾವಣೆ, ವಿಧಾನಸಭೆ ಚುನಾವಣೆ ಬಂತು. ಆಯಿತು, ಈಶ್ವರಪ್ಪನಿಗಿಲ್ಲ, ಈಶ್ವರಪ್ಪನ ಮಗನಿಗಾರ ಕೊಡಬೇಕು. ಚರ್ಚೆ ಇಡೀ ರಾಜ್ಯದಲ್ಲಿ ಆಯಿತು, ನಮ್ಮೂರಲ್ಲೂ ಆಯಿತು. ಕೊಡ್ತೀವಿ ಕೊಡ್ತೀವಿ ಕೊಡ್ತೀವಿ, ನಾಳೆ ತನಕನೂ ಕೊಡ್ತೀನಿ, ಕೊಡಲಿಲ್ಲ. ಯಾರಿಗೆ ಕೊಟ್ಟರು? ಯಡಿಯೂರಪ್ಪನವ್ರ ಮಗ ಒಬ್ಬ MP, ಇನ್ನೊಬ್ಬ ಮಗ MLA ಕೊಟ್ಟರು. ನನ್ನ ಮಗ ಏನು ತಪ್ಪು ಮಾಡಿದ್ದ? ಮನೆಗೆ ಒಂದು ಟಿಕೆಟ್ ಅಂತಂದಾಗ ನಮ್ಮ ಮನೇಲಿ ಯಾರೂ ಬೇರೆ MLA ಇಲ್ಲ, MP ಇಲ್ಲ. ಈಗ ಅನೇಕರು ಹೇಳ್ತಾ ಇದ್ದಾರೆ, ಈಶ್ವರಪ್ಪ ಕುಟುಂಬ ರಾಜಕಾರಣ ಮಾಡ್ತಿಲ್ವಾ? ಅಪ್ಪ, ಕುಟುಂಬ ರಾಜಕಾರಣ ಮಾಡ್ಬೇಕಾದ್ರೆ ನಾನು MLA ಇಲ್ಲ, MP ಇಲ್ಲ. ಅದಕ್ಕೆ ಕೇಳಿದ್ದು, ನಿಮ್ಮ ಮನೆಗೆ ಬಂದಾಗ ಹಾವೇರಿಗೆ ಟಿಕೆಟ್ಟು ಕೊಡ್ತೇವೆ, ಹಾವೇರಿ ಜಿಲ್ಲೆ ಓಡಾಟ ಮಾಡಿ ಗೆಲ್ಲಿಸ್ತೇನೆ. ಯಾಕೆ ಈ ಮಾತು ಹೇಳಿದ್ರಿ? 1 ವರ್ಷ 1.5 ವರ್ಷ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡಿದ ನಂತರ ಇನ್ನೇನು ಪಟ್ಟಿ ಬಿಡುಗಡೆ ಆಗೋ ತನಕನೂ ಕೂಡ ಅಪ್ಪ ಮಕ್ಕಳು ದೇವರನ್ನ ನಿಮ್ಗಾಗತ್ತೆ, ಹಿಂಸರ್ಕೋಬೇಡಿ. ಬೊಮ್ಮಾಯಿಯವರು ಫೈಲ್ಯೂರ್ ಮುಖ್ಯಮಂತ್ರಿ. ವಿಜೇಂದ್ರ ಹೇಳಿಲ್ಲ ಅಂತ ಹೇಳ್ಬಿಡ್ಲಿ ನೋಡೋಣ. ಕೇಂದ್ರದವರು ಹೇಳ್ತಾರೆ ಬೊಮ್ಮಾಯಿ ಬಗ್ಗೆ ಆಸಕ್ತಿ ಇಲ್ಲ. ಬೊಮ್ಮಾಯಿ ಚುನಾವಣಾ ಸಮಿತಿಯಲ್ಲಿ ಹೇಳಿದ್ರು, ಅಪ್ಪ ನನ್ನ ಬೈಪಾಸ್ ಸರ್ಜರಿ ಆಗಿದೆ, ಆರೋಗ್ಯ ಸರಿ ಇಲ್ಲ, ನನ್ನಿಲ್ಲಲ್ಲ. ಚುನಾವಣಾ ಸಮಿತಿನಲ್ಲಿ ಹೇಳಿದ್ರು, ಇಡೀ ಉತ್ತರ ಕರ್ನಾಟಕಕ್ಕೆ ಒಬ್ರಿಗೂ ಬ್ಯಾಕ್ವರ್ಡ್ ಕೊಟ್ಟಿಲ್ಲ, ಹಾಗಾಗಿ ಕಾಂತೇಶ ಕೊಟ್ರೆ ಇಡೀ ಉತ್ತರ ಕರ್ನಾಟಕದ ಬ್ಯಾಕ್ವರ್ಡ್ ಓಟ್ BJP ಬರುತ್ತೆ, ಕಾಂತೇಶ ಕೊಡಿ ಅಂತ ಬೊಮ್ಮಾಯಿ ಹೇಳಿದ್ರು. ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೆಳೀತಾ ಇದ್ದಾರೆ. ಬಸವನಗೌಡ ಪಾಟೀಲ್ ಬೆಳೆದ್ರೆ ಇನ್ನೊಬ್ಬ ಲಿಂಗಾಯತ ನಾಯಕ ಬೆಳೆದಂಗಾಗತ್ತೆ. ಅಲ್ಲೇ ತುಳಿದ್ರು. CT ರವಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ತಮಿಳುನಾಡು, ಗೋವಾ, ಮಹಾರಾಷ್ಟ್ರ 3 ರಾಜ್ಯಗಳಲ್ಲಿ ಉಸ್ತುವಾರಿ ಕೊಟ್ಟರು. ಇಡೀ ದೇಶ ಸುತ್ತದ, ಅವನಿಗೆ ಕೊಡಲಿಲ್ಲ. ಇಡೀ ಕ್ಷೇತ್ರದ ಜನ ಚಿಕ್ಕಮಗಳೂರಿನಲ್ಲಿ ಶೋಭಾ ಗೋ ಬ್ಯಾಕ್ ನೀನು ಬರ್ಕೊಡ್ದಿಲ್ಲಿ. ಯಾಕೆ? ಜನರತ್ತು ಹೋಗೇ ಇಲ್ಲ. ಯಡಿಯೂರಪ್ಪನವ್ರು ಹೇಳಿದ್ರು, ಶೋಭಂಗೆ ನಿಲ್ಲಿಸ್ತೇವೆ, ನೀವೆಲ್ಲ ಕೆಲಸ ಮಾಡಿ ಗೆಲ್ಲಿಸ್ಬೇಕು. ಕಾರ್ಯಕರ್ತರು ಬೇಡ, ಜನ ಬೇಡ, ಶೋಭಾ ಬೇಕು. ಕೊನೆ ಎಲ್ಲ ಜನ ಬೇಡ ಅಂದ್ರು, ಕಾರ್ಯಕರ್ತರು ಬೇಡ ಅಂದ್ರು. ಚಿಕ್ಕಮಗಳೂರು ಬಿಟ್ಟರು, ಸದಾನಂದ ಗೌಡನ ಬೆನ್ನತ್ತಿ ಅಲ್ಲಿ ಕಿತ್ತಾಕಿ ಅಲ್ಲಿ ತಗೊಂಡೋಗಿ ಕೊಟ್ರಲ್ಲ. ಹಿಂದುತ್ವದ ಹುಲಿಗಳಿಗೆ ಯಾಕೆ ಕೊಡಲಿಲ್ಲ? ಪ್ರತಾಪ್ ಸಿಂಹ, CT ರವಿ, ಅನಂತಕುಮಾರ್ ಹೆಗಡೆ ಇವರೆಲ್ಲ ಮಾಡಿದ ತಪ್ಪೇನು? ಹಿಂದುತ್ವದ ಬಾರ ಹೋರಾಟ ಮಾಡಿದ ತಪ್ಪ? ಇಷ್ಟೊಂದು ಜನ ಬಂದಿದ್ದೀರಿ ನೀವಿಲ್ಲಿ. ಕುರ್ಬಾ ಈಶ್ವರಪ್ಪ ಅಂತ ಯಾರು ಬಂದಿಲ್ಲ, ಹಿಂದೂ ಹುಲಿ ಅಂತ ಬಂದಿದ್ದೀರಿ. ನಿಮ್ಮ ಅಭಿನಂದನೆ ಸಲ್ಲಿಸ್ತೇನೆ.